ಎಲ್ಲರೂ ದಿನಕ್ಕೆ 2-3 ವಿಡಿಯೋ ಹಾಕಿ ಅಂತ ಕೇಳ್ತಿದ್ದೀರಾ. ಹಾಕ್ತೀವಿ, ಖಂಡಿತ ಹಾಕ್ತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು 20 ಡೇಸ್ ಇದೇ ಥರ 1-2 ವಿಡಿಯೋ ಬರುತ್ತೆ. ಯಾಕಂದರೆ ನಾವು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ಮಾಡಿ ಹೇಳಿದ್ದೀನಿ, ನಮ್ಮದು SLC ಬ್ಯಾಚಿಂದು ಗೆಟ್ ಟುಗೆದರ್ ಇದೆ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಫ್ರೆಂಡ್ಸ್ನ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಗ್ಯಾದರ್ ಮಾಡಿ ಅವ್ರಿಗೆಲ್ಲನ ಇನ್ವೈಟ್ ಮಾಡೋದು, ಆ ಥರ ಕೆಲವೊಂದು ಕಾರ್ಯಕ್ರಮಗಳು ಇದ್ದು. ಸೊ ಆ ಕಡೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಟೈಮ್ ಸಿಕ್ಕಾಗ ಅಷ್ಟೇ 1-2 ವಿಡಿಯೋ ಮಾಡೋಕ್ಕಾಗ್ತಿದೆ. ಹಾಗಾಗಿ ಯಾರು ಏನು ಅಂದ್ಕೋಬೇಡಿ, ವಿಡಿಯೋ ಖಂಡಿತ ಮಾಡ್ತೀವಿ. ಒಂದು 20 ಡೇಸ್ ಆದಮೇಲೆ ಖಂಡಿತ 3 ಅಲ್ಲ 4 ವಿಡಿಯೋಗಳು ಡೈಲಿ ಮಾಡೋ ಥರ ಪ್ರಯತ್ನಪಟ್ಟು ನಮ್ಮ ನಿಸರ್ಗ ಕಾರ್ಟೂನ್ ಚಾನಲ್ಗೂ ಸಹ ಅಲ್ಲೂ 1-2 ವಿಡಿಯೋಗಳನ್ನು ಹಾಕೋ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ತಪ್ಪದೆ ಒಂದು 20 ಡೇಸ್ ನಮ್ಮ ಗೆಟ್ ಟುಗೆದರ್ ಮುಗಿಯೋವರೆಗೂ. ಸೊ ಸ್ವಲ್ಪ ಲೇಟ್ ಆಗುತ್ತೆ ವಿಡಿಯೋಸ್ ಬರೋದು, ಅಥವಾ 1-2 ಬರ್ಬೋದು ಅಷ್ಟೇ. ಅಲ್ಲಿವರೆಗೂ ಸಹಕರಿಸಿ. ನಿಮಗೆ ಗೊತ್ತಲ್ವಾ, 23 ವರ್ಷಗಳ ನಂತರ ನಮ್ಮ ಧರ್ಮಪುರ ಪಂಚಲಿಂಗೇಶ್ವರ ಕ್ಲಾಸಲ್ಲಿ ನಮ್ಮ SLC ಬ್ಯಾಚಿನ 2003 SLC ಬ್ಯಾಚಿನ ಗೆಟ್ ಟುಗೆದರ್ ಮಾಡ್ತಿದ್ದೀವಿ. ಅದರಲ್ಲಿ ನಾನು ಒಬ್ಬಳು. ಹಾಗಾಗಿ ಸ್ವಲ್ಪ ಎಲ್ಲರನ್ನೂ ಗ್ಯಾದರ್ ಮಾಡಿ ಫಂಡ್ ಕಲೆಕ್ಟ್ ಮಾಡೋದು ಫಂಕ್ಷನ್ಗೆ, ಅದು ಇದು ಸ್ವಲ್ಪ ತುಂಬ ಬ್ಯುಸಿ ಇರೋದ್ರಿಂದ ಎಲ್ಲರಿಗೂ ಕಾಲ್ಸ್ ಮಾಡೋದು ತುಂಬ ಬ್ಯುಸಿ ಇರೋದ್ರಿಂದ ನಂಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಖಂಡಿತ ಮಾಡ್ತೀವಿ, ನೀವು ಕೇಳಿದಂತೆ 3-4 ವೀಡಿಯೋ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಒಂದು 20 ಡೇಸ್ ನಮ್ಮ ಗೆಟ್ ಟುಗೆದರ್ ಮುಗಿಯೋವರೆಗೂ. ಸೆಪ್ಟೆಂಬರ್ 6 ನಮ್ಮದು ಗೆಟ್ ಟುಗೆದರ್ ಮಾಡಬೇಕಂತ ಡೇಟ್ ಫಿಕ್ಸ್ ಆಗಿದೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಖಂಡಿತ ಬರ್ತವೆ. ಆದರೆ ಟೈಮ್ ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಆಮೇಲೆ ಬೇಕಾದರೆ ಟೈಮಿಂಗ್ಸ್ ಪ್ರಕಾರನೇ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ದಿನ ಹೀಗೆ ನೋಡಿ. ಎಲ್ಲೋದ್ಲು ಅಮ್ಮು? ಯಾರು ಕಾಣ್ತಾನೆ ಇಲ್ಲಲ್ಲ ಅಮ್ಮು? ಅಮ್ಮು ಎಲ್ಲೋದ್ರೆ ಅಮ್ಮು? ಎಲ್ಲರೂ ಒಬ್ರು ಕಾಣ್ತಿಲ್ಲ. ನೀವು ಬರ್ತಿದ್ದೀರಾ ಅಂತ ಎಲ್ಲ ಅಡುಗೆ ಮಾಡ್ತಿದ್ದಾರೆ, ಅಡುಗೆ ಮನೆಯಲ್ಲೇ ಇದ್ದಾರೆ. ಸರಿ ಬಿಡು, ನಾವೇ ಎಲ್ಲ ಅಲ್ಲಿ ರೆಡಿ ಮಾಡ್ಕೊಂತಿದ್ವಿ. ಇಲ್ಲಿ ಯಾಕೆ ಅಡುಗೆ ಕೆಲಸ ಇಟ್ಕೊಂಬಕ್ಕೆ ಹೋದ್ರೋ ಏನೋ. ನೀನೇ ಹೋಗಿ ನಿಮ್ಮ ಅಜ್ಜಿನೂ ನಿಮ್ಮ ಅಕ್ಕನೂ ಕೇಳ್ಕೊ, ನನಗೇನು ಗೊತ್ತು. ಸರಿ ಬಿಡೆ, ಯಾಕೆ ಹಂಗೆ ಗುರ್ರ ಅಂತೀಯ? ನಾನೇ ಹೋಗಿ ಕೇಳ್ತೀನಿ. ಏನು ಮಾಡ್ತಾವನೆ ಶಕ್ತಿ? ಮಾವ ಅವಾಗ ಎದ್ದು ಹೊಲಕ್ಕೆ ಹೋದ್ರು. ಕುತ್ಕೊಳ್ಳಿ ದೊಡ್ಡಪ್ಪ, ಕುತ್ಕೊಳ್ಳಿ ಅಪ್ಪ. ಏನಮ್ಮ ಬೇಜಾರಾ? ಸಡನ್ನಾಗೆ ನೀನು ಒಪ್ಸಿ ಮದುವೆ ಮಾಡಿಕೊಟ್ವಿ ಅಂತ ಬೇಜಾರಾಯ್ತಾ ಕಂದ? ನೀನು ಬಾರೋ ಕುತ್ಕೋ ಅಚ್ಚು. ನಾನು ನೀವು ಬಂದ್ರಲ್ಲ ಮಾತಾಡ್ಸೋಣ, ಇವತ್ತು ನಮ್ಮ ಮನೆಗೆ ಹೋಗ್ತೀವ ಅಂತ ಕೇಳೋಣ ಅಂತ ಬಂದಿದ್ದು ದೊಡ್ಡಪ್ಪ. ಕಂದ, ಇವತ್ತು ನಿಮ್ಮ ಅಕ್ಕನು ನಿಮ್ಮ ಮಾಮನು ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮಾಮನೆ ಕಾಣ್ತಿಲ್ಲ. ಮಾಮನ ನೀವು ಬರೋದು ಇನ್ನೂ ಲೇಟ್ ಆಗುತ್ತೇನೋ ಅಂತ ಹೊಲಕ್ಕೆ ಹೋಗಿದ್ದಾರೆ. ಈಗ ಫೋನ್ ಮಾಡಿ ಬರ್ತೀನಿ ತಡೀರಿ, ಬರ್ತಾರೆ. ಹೋಗು ಕಂದ, ಮಾಮಂಗೆ ಫೋನ್ ಮಾಡು ಬರಲಿ. ದೊಡ್ಡಪ್ಪ ಯಾಕೋ ಅಮ್ಮು ಮುಖ ಇಷ್ಟು ಮಾಡ್ಕೊಂಡೆ? ನಾವೇನು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತಿದ್ಯಾ ನಿನಗೆ? ನೀನು ಶಕ್ತಿ ಮಾಮನ ಜೊತೆ ಚೆನ್ನಾಗಿರ್ತೀಯಮ್ಮ. ಶಕ್ತಿ ಮಾಮ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಅಪ್ಪ, ಎಲ್ಲ ಗೊತ್ತು. ಅವ್ರ ಸ್ವಭಾವನೂ ಗೊತ್ತು, ಎಲ್ಲ ಗೊತ್ತು. ಆಯಿತು ಬಿಡು ಅಪ್ಪ, ಏನೋ ಆಗೋದೆಲ್ಲ ಆಗೋಯ್ತು. ನಾನು ಹಣೆ ಬರ್ದಲ್ಲ ಅವರೇ ಬರ್ದಿದ್ರು ಅಂತ ಅಂದಮೇಲೆ ಅದನ್ನು ಯಾರಿಂದನಾದರೂ ತಪ್ಸೋಕ್ಕಾಗುತ್ತಾ ಹೇಳು? ಆಗಲ್ಲ ಅಲ್ವಾ? ಅಪ್ಪು ಅಕ್ಕ ಬಗ್ಗೆ ಏನಾದ್ರು ಗೊತ್ತಾಯ್ತಪ್ಪ? ಹ್ಞೂ ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಅಪ್ಪು ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಗಿದೆ. ಆದಷ್ಟು ಬೇಗ ಶಕ್ತಿನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೇನೆ. ನೀನೇನು ಯೋಚನೆ ಮಾಡಬೇಡ. ನೀವೇನೋ ಎಲ್ಲ ಹೇಳ್ತೀರ, ಆದರೆ ಅಕ್ಕಂಗೂ ಶಕ್ತಿ ಮಾವ ಅಂದರೆ ಇಷ್ಟನೇ ಇತ್ತು. ಅವಳಿಗೆ ಮದುವೆ ಬಗ್ಗೆ ಯಾವ ಅಭ್ಯಂತರನೂ ಇರಲಿಲ್ಲ. ಆದರೆ ಯಾಕೆ ಹೀಗಾಯ್ತು ಅಂತಲೇ ನನಗೆ ಗೊತ್ತಿಲ್ಲ. ಅವಳು ಬಂದಮೇಲೆ ಏನಾಗುತ್ತಂತನೂ ಗೊತ್ತಿಲ್ಲ. ಅಕ್ಕ ಬಂದಾಗ ಏನು ಮಾಡ್ತಾರೆ ಮಾವ ಒಂದು ಗೊತ್ತಾಗ್ತಿಲ್ಲಲ್ಲ. ಏನೋ ಕಂದ ಯೋಚನೆ ಮಾಡ್ತಿದೀಯಾ? ಏನೂ ಇಲ್ಲ ದೊಡ್ಡಪ್ಪ, ಮದುವೆ ಆಗೋದಾಗಿದೆ. ಇದನ್ನು ಯಾರು ಏನು ಮಾಡೋಕ್ಕೆ ಬರಲ್ಲ ಅಲ್ವಾ? ನೋಡೋಣ ಮುಂದೆ ಹೆಂಗೆ ಜೀವನ ಸಾಗುತ್ತೆ ಅಂತ. ಯಾವಾಗ ಬಂದ್ರಿ ಮಾವ? ಈಗಲೇ ಒಂದು ಅರ್ಧ ಗಂಟೆ ಆಯ್ತಪ್ಪ. ನಿನ್ನೂ ಅಮ್ಮನೂ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನೋ ಮುಂದಿನ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಮ ಅಕ್ಕಂದ್ರೆ ಎಲ್ಲ ಡಿಸೈಡ್ ಮಾಡ್ಯಾರೆ ಕಣಪ್ಪ. ಅದಕ್ಕೋಸ್ಕರನೇ ಮಾವ ಅದೆಲ್ಲ ಬೇಕಿತ್ತ ಮಾವ. ಇವಾಗ ನಿಮಗೆ ಗೊತ್ತು ಯಾವ ಪರಿಸ್ಥಿತಿಲಿ ನನ್ನ ಮದುವೆ ಆಗಿದೆ ಅಂತ. ಅಮ್ಮಗೂ ಅಷ್ಟೇ, ಅವಳಿಗೆ ಮದುವೆ ಅಂತಲೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಏನೇನೋ ಪರಿಸ್ಥಿತಿಗಳು ಬಂದುಬಿಟ್ಟು ಅವಳು ಮದುವೆ ಆಗೋ ಥರ ಆಯಿತು. ಅವಳಿಗೆ ಮದುವೆಗೆ ರೆಡಿನೇ ಆಗಿರಲಿಲ್ಲ. ಸಡನ್ನಾಗಿ ಎಲ್ಲ ಆಗೋಗಿದ್ದು. ಈಗ ಸಡನ್ನಲ್ಲಿ ಅವಳು ಮದುವೆ ಒಪ್ಕೋಬೇಕು, ಇದೆಲ್ಲ ಒಪ್ಕೋಬೇಕಂದ್ರೆ ಅವಳಿಗೂ ಸ್ವಲ್ಪ ಟೈಮ್ ಬೇಕಲ್ವ ಮಾವ? ಇದೆಲ್ಲ ಏನೂ ಬೇಡ ಅಂತ ನೀವೇ ಹೇಳ್ಬಿಡಿ ಮಾವ ಅಕ್ಕಂದ್ರ ಹತ್ರ. ಇದೆಲ್ಲ ಏನೂ ಬೇಕಾಗಿರಲಿಲ್ಲ. ಅವಳಿಗೂ ಸ್ವಲ್ಪ ಹೊಂದ್ಕೊಳ್ಳೋಕೆ ಟೈಮ್ ಬೇಕಲ್ವಾ? ಅವಳಿಗೆ ಸಡನ್ನಾಗಿ ಮದುವೆ ಆಗಿದೆ, ಅದ್ರ ಬಗ್ಗೆ ಯೋಚನೆನೇ ಇರಲಿಲ್ಲ. ಏನೋ ಓದ್ಕೊಂಡು ಆಟ ಆಡ್ಕೊಂಡು ಇದ್ಲು. ಇವಾಗ ಸಡನ್ನಾಗಿ ಹೀಗಾಗಿರೋದ್ರಿಂದ ಅವಳಿಗೂ ಸ್ವಲ್ಪ ಟೈಮ್ ಬೇಕಲ್ವ ಹೊಂದ್ಕೊಳ್ಳೋಕ್ಕೆ. ಈಗೆಲ್ಲ ಇದೆಲ್ಲ ಏನೂ ಬೇಡ ಅಂತ ಹೇಳಿ ಮಾವ.
ಅವರೇ ಬಂದರು ನೋಡಪ್ಪ, ನಿಮ್ಮ ಅಕ್ಕನೂ ನಿಮ್ಮ ಅಜ್ಜಿ ಅದೇನು ಕೇಳು. ನೀನು ಮಾತಾಡಿದ್ದು ಕೇಳಿಸ್ಕೊಂಡೆ ಕಣಪ್ಪ ನಾನು. ನನಗೂ ಎಲ್ಲ ಗೊತ್ತಾಗ್ತೈತೆ. ನಾನೇನು ಇವತ್ತು ಆ ಕಾರ್ಯ ಇಟ್ಟ ತಕ್ಷಣನೇ ನೀವಿಬ್ಬರು ಆ ಕಾರ್ಯ ಮುಗಿಸ್ಬೇಕು ಅಂತೇನಿಲ್ಲ. ಇಬ್ಬರು ಒಂದೇ ರೂಮ್ನಾಗಿದ್ದರೆ ಇಬ್ಬರೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಿರೋದು. ಹ್ಞೂ ಕಣ ಶಕ್ತಿ. ಹಂಗಂತ ಹೇಳಿ ನಾವು ಮುಹೂರ್ತ ಇಟ್ಟ ತಕ್ಷಣನೇ ಆ ಕಾರ್ಯ ನಡಿಬೇಕಂತೇನಿಲ್ಲಲ್ಲ. ಇಬ್ಬರು ಟೈಮ್ ತಗೊಳ್ಳಿ. ಇಬ್ಬರು ಜೊತೆಗಿದ್ದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಆಮೇಲೆ ಒಂದಾಗಿ. ಇವತ್ತೇ ಒಂದಾಗಬೇಕಂತೇನಿಲ್ವಾ? ಏನಿಲ್ಲ ಅಲ್ವಾ? ಅದು ಸಾಧ್ಯ ಇಲ್ಲ ಅಂತಲೂ ನಮ್ಗೆ ಗೊತ್ತು. ಆದರೆ ಇಬ್ಬರು ಜೊತೆಯಲ್ಲಿದ್ದರೆ ನೀವಿಬ್ಬರೂ ಹೊಂದಾಣಿಕೆಗೆ ಮುಂದೆ ಜೀವನ ಸಾಗ್ಸೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ರಿಗೊಬ್ರಿಗೆ ಗೊತ್ತಾಗುತ್ತಪ್ಪ. ನೀನೊಂದು ಕಡೆಗೆ ಅವಳೊಂದು ಕಡೆಗೆ ಇದ್ದರೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳು? ನೀನೊಂದು ರೂಮ್ನಾಗೆ ಅವಳೊಂದು ರೂಮ್ನಾಗಿದ್ದರೆ ನೀವಿಬ್ಬರು ಹಿಂಗೆ ಇರಬೇಕಾಗ್ತೈತೆ. ನಾನೊಂದು ತೀರ ಅವಳೊಂದು ತೀರ ಅಂದ್ಕೊಂಡು. ಅದಕ್ಕೇನೆ ಇಬ್ಬರು ಒಂದು ಹತ್ರ ಇದ್ದರೆ ಆಟೋಮೆಟಿಕ್ ಅದೇ ಒಂದಾಗ್ತೀರಪ್ಪ. ಅದಕ್ಕೋಸ್ಕರ ಅಷ್ಟೇ ಕಣಪ್ಪ ಶಕ್ತಿ. ನಮಗೂ ಗೊತ್ತು ಈಗೆಲ್ಲ ಇದೆಲ್ಲ ಸಾಧ್ಯ ಇಲ್ಲ ಅಂತ. ಆದರೆ ನೀವಿಬ್ಬರು ಒಂದೇ ರೂಮ್ನಾಗ ಇರಬೇಕು. ಮತ್ತು ನೋಡೋರ್ಗು ಅಯ್ಯೋ ಇದೇನು ಮದುವೆ ಮಾಡಿದ್ರು ಕರ್ಕೊಂಡೋಗಿ ನಾವು ಅರ್ಜೆಂಟಿಗೆ ಮದುವೆ ಮಾಡಿದ್ವಿ ಅಂತ ನಾವು ಅಮ್ಮನ ಕರ್ಕೊಂಡೋಗಿ ನಮ್ಮ ಮನೆಗೆ ಈಕೆ ಮತ್ತು ಬರುತ್ತೇನಪ್ಪ? ಹಂಗೆ ಬರೋಲ್ಲ ತಾನೆ. ಅದಕ್ಕೆ ನೀವಿಬ್ಬರು ಜೊತೆಗೆ ಇರಬೇಕಂದ್ರೆ ಈ ಕಾರ್ಯ ನಡಿಬೇಕಂತ ಒಳಗೆ ನೀವು ಆ ಕಾರ್ಯ ಒಂದಾಗ್ತಿರೋ ಬಿಡ್ತಿರೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಇಬ್ಬರು ಒಂದಾಗಿರಬೇಕು, ಒಂದು ರೂಮ್ನಾಗಿರಬೇಕು ಅಷ್ಟೇ. ಆವಾಗಾದ್ರೂ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಬಕ್ಕೆ ನಿಮಗೂ ಟೈಮ್ ಸಿಗುತ್ತೆ. ಇದೆಲ್ಲ ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಸರಿ, ಅದೇನು ಮಾಡ್ತೀರೋ ಮಾಡಿ. ಸರಿ, ಮತ್ತೆ ಇವಾಗಿನ ಹೊಲದಿಂದ ಬಂದಿದ್ಯಾ? ಹೋಗಿ ರೆಡಿಯಾಗಿ ಬರೋಗು. ಹಂಗೆ ಊಟ ಮಾಡ್ಕೊಂಡು ಹೋಗೋಣ. ಹೋಗಪ್ಪ, ಹೋಗಿ ರೆಡಿಯಾಗಿ ಬಾ. ಹಂಗೇನೆ ಊಟಕ್ಕೆಲ್ಲ ರೆಡಿ ಆಗೈತೆ. ಕರ್ಕೊಂಡು ಹೋಗೋ ಶಾಸ್ತ್ರ ಮಾಡ್ತೀವಿ ಇವತ್ತು. 10 ಗಂಟೆಗೆ ಮುಹೂರ್ತ ಚೆನ್ನಾಗೈತೆ, ಅದನ್ನ ಮುಗಿಸ್ಬಿಡೋಣ. ಏ ಅಮ್ಮು, ನೀನು ರೆಡಿಯಾಗಿಬಿಡೆ, ಹಂಗೆ ಹೋಗ್ಬಿಡೋಣ. ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಬರಗ್ರಪ್ಪ. ಊಟ ಮಾಡ್ಮೇಂತ್ರಿ, ಬಿಸಿ ಬಿಸಿದಾಗೈತೆ. ಒಂದಿಟ್ಟು ಪಾಯಸನೂ ಅನ್ನ ಸಾರು ಮಾಡಿದ್ದೀವಿ. ಹೋಗಿ ಕೈಕಾಲು ಮುಖ ತೊಳ್ಕೊಂಬರ್ರಿ. ಎಲ್ಲರೂ ಹೋಗೋಣತ್ತ, ಟೈಮ್ ಆಗುತ್ತೆ. ಸರಿ ಅಜ್ಜಿ, ಆಯಿತು. ನೀನು ರೆಡಿಯಾಗಿ ಬಂದೇನಪ್ಪ? ಅಮ್ಮು, ರೆಡಿಯಾಗಿ ಬಂದೇನೆ. ಹಾಂ ಅಮ್ಮ, ರೆಡಿಯಾಗಿದ್ದೀನಿ. ಶಕ್ತಿನೂ ರೆಡಿಯಾಗಿ ಬಂದಿದ್ದಾನಲ್ಲ, ಇನ್ನೇನು ಎಲ್ಲರೂ ಹೊರಡ್ರತ್ತ. ನಾವೆಲ್ಲ ಒಂದು ಕಾರಾಗಿ ಬರ್ತೀವಪ್ಪ. ನಾನು, ನಿಮ್ಮ ಅಪ್ಪಾಜಿ, ನಿಮ್ಮ ದೊಡ್ಡಮ್ಮ, ನಿಮ್ಮಮ್ಮ, ಆ ಅಜ್ಜಿ ಎಲ್ಲ ಒಂದು ಕಾರಾಗಿ ಬರ್ತೀವಿ. ನೀನು ಅಮ್ಮೋ ಅಚ್ಚು ಒಂದು ಕಾರಾಗಿ ಬರ್ರಪ್ಪ ಶಕ್ತಿ. ಸರಿ ಮಾವ, ಆಯಿತು. ಏನು ಮಾಡೋದು ಅಪ್ಪ? ಅಚ್ಚು ಆದರೂ ಇರ್ತಾಳೆ, ಅವಳ ಜೊತೆ ಹಿಂದೆ ಕೂತ್ಕೊಂಡ್ಬಿಡ್ಬೇಕು. ಮಾವ, ನೀವೆಲ್ಲ ಹೊರಡಿ. ಅಕ್ಕ ಬಾರಿ ಅಕ್ಕ, ಹೋಗೋಣ. ಬರ್ತೀನಿ, ನಡಿಯೇ. ನೋಡಮ್ಮ, ಈ ಥರ ಹೆದ್ರುಕೊಳ್ಳೋದೆಲ್ಲ ಏನೂ ಬೇಕಾಗಿಲ್ಲ. ನೀನು ಕಂಫರ್ಟಾಗಿರೋದನ್ನು, ಫ್ರೀಯಾಗಿರೋದನ್ನು ಕಲ್ತ್ಕೊ. ನಾನು ಏನು ನಿನಗೇನು ತೊಂದರೆ ಕೊಡಲ್ಲ ಅಮ್ಮೋ. ಸರಿ ಮಾವ, ಆಯಿತು. ಫಸ್ಟ್ ಇವಳಲ್ಲಿ ಭಯ ಹೋಗಿಸ್ಬೇಕು. ನಾನಂದರೆ ಅದೆಷ್ಟು ಹೆದ್ರುಕೋತಾಳೋ ಏನೋ. ಫಸ್ಟು ಫ್ರೀಯಾಗಿರೋದು ಕಲ್ತ್ಕೊ ಅಂತ ಇರಬೇಕು.